ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರುದ್ರೇಶ್ ಚಾನಲ್. ಇದು ನಿಮ್ಮ ಪ್ರೀತಿಯ ರುದ್ರೇಶ್. ಬನ್ನಿ ನಿಮಗೆ ಟವರ್ ಬ್ರಿಡ್ಜ್ ಹೇಗಿದೆ ಅಂತ ತೋರಿಸ್ತೇನೆ. ಸೊ ಹಿಂಗೆ ನೋಡ್ತಾ ನಾವೇನು ಮಾಡಿದ್ವಿ, ಅಲ್ಲಿ ಹೋದ ತಕ್ಷಣ ಒಂದು ಸ್ವಲ್ಪ ಫೋಟೋಸ್ ತೊಗೊಂಡ್ವಿ. ಈಗ ನೋಡಿದ್ರೆ ಇಲ್ಲಿ ಕೆಳಗಡೆ ನಿಂತ್ಕೊಂಡು ನಾನು ಮೇಲ್ಗಡೆ ತೋರಿಸ್ತಾ ಇದ್ದೀನಿ. ಬ್ರಿಡ್ಜು ಹಿಂಗೆ ಕೆಳಗಡೆ ನಿಂತ್ಕೊಂಡ್ರೆ ಮೇಲ್ಗಡೆ ಎಲ್ಲ ಈ ರೀತಿ ಕಾಣಿಸ್ತಾ ಇರುತ್ತೆ. ಇದ್ರ ಮೇಲ್ಗಡೆನೂ ನಾವು ಹೋಗ್ಬೋದು ಒಳಗಡೆ. ಅದನ್ನೇ ಈಗ ನಾನು ನಿಮಗೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಇಲ್ಲಿ ನಾನು ಟಿಕೆಟ್ ತೊಗೊಳ್ಲಿಕ್ಕೆ ಬಂದೆ ಮೇಲ್ಗಡೆ ಹೋಗ್ಲಿಕ್ಕೋಸ್ಕರ. ಅಲ್ಲಿ ನೋಡಿ ಬ್ಯಾಗ್ ಚೆಕ್ ಮಾಡ್ತಾ ಇದ್ದಾರೆ, ನಾವೇನಾದ್ರು ಬಾಂಬ್ ಗಿಮ್ ತೊಗೊಂಬಂದಿದ್ದೀರಾ ಅಂತ ನೋಡಲಿಕ್ಕೆ. ಮತ್ತು ಇಲ್ಲಿ ಹೇಗೆ ಅಂದರೆ ಇದು ಆ್ಯಕ್ಚುಲಿ ನಾವು ಇಲ್ಲಿ ಡೈಲಿ ಪ್ಯಾಕೇಜ್ ಕೂಡ ತೊಗೋಬೋದು. ಡೈಲಿ ಪ್ಯಾಕೇಜ್ ಅಂತ ಅಂದರೆ ಆ್ಯಕ್ಚುಲಿ ಈಗ ಬೇರೆ ಪ್ಲೇಸಸ್ಗಳೇನಾದ್ರು ನಾವು ನೋಡಲಿಕ್ಕೆ ಇನ್ಕ್ಲೂಡ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಅದನ್ನು ಟಿಕೆಟ್ಗಳನ್ನ ಎಲ್ಲದಕ್ಕೂ ಸೇರಿ ನಾವು ಒಟ್ಟಿಗೆ ತೊಗೊಬೋದು. ಇನ್ ಕೇಸ್ ನಾವು ಆ ರೀತಿ ಏನೂ ಪ್ಲ್ಯಾನ್ ಇಲ್ಲ, ನಾವು ಬರೀ ಟವರ್ ಬ್ರಿಡ್ಜ್ ಮಾತ್ರ ನೋಡ್ಲಿಕ್ಕೆ ಪ್ಲ್ಯಾನ್ ಇದೆ ಅಂತ ಅಂದರೆ ಡೈರೆಕ್ಟ್ ನೀವು ವಾಕಿನ್ ಮಾಡಿದಾಗ್ಲೂ ನಿಮಗೆ ಟಿಕೆಟ್ ಕೊಡ್ತಾರೆ. ನಿಮಗೆ ಯಾವ ಟೈಮಿಗೆ ಬೇಕಾದ್ರೂ ನೀವು ಬಂದು ಹೋಗ್ಬೋದು ಇಲ್ಲಿ ಮೇಲ್ಗಡೆ. ಈಗ ನಾವು ಸದ್ಯಕ್ಕೆ ಈಗ ಟಿಕೆಟ್ ಎಲ್ಲ ತೊಗೊಂಡಾಯಿತು. ಇಲ್ಲಿ ಫ್ಯಾಮಿಲಿಯಾಗಿ ಟಿಕೆಟ್ಗಳು ತೊಗೊತಾ ಇದ್ವಿ. ಈಗ ಟಿಕೆಟ್ ತೊಗೊಂಡಾದ್ಮೇಲೆ ಈ ಕಡೆ ಮೆಟ್ಲಿರುತ್ತೆ ಸೈಡಲ್ಲಿ, ಮೆಟ್ಲಲ್ಲಿ ಹತ್ತುತ್ತಾ ಇದ್ದೀವಿ. ಮೇಲ್ಗಡೆ ನಾನು ಬ್ರಿಡ್ಜ್ ತೋರಿಸಿದ್ನಲ್ಲ, ಅಲ್ಲಿವರೆಗೂ ಕೂಡ ನಾವೀಗ ಹತ್ತಬೇಕು ಮೆಟ್ಲಲ್ಲಿ. ಮಕ್ಕಳನ್ನೆಲ್ಲ ಹಿಡ್ಕೊಂಡು ನಾವು ಹತ್ತಿ ಫೈನಲಿ ಮತ್ತೆ ಮಕ್ಕಳಿಗೆ ಬೋರ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಅವ್ರೇನು ಮಾಡ್ತಾರೆ, ಸ್ವಲ್ಪ ಗೇಮ್ಗಳು ತೋರಿಸ್ತಾರೆ. ಇಲ್ಲಿ ಮಧ್ಯದಲ್ಲಿ ನೀವು ಸ್ವಲ್ಪ ಕ್ಯಾಟ್ಗಳದ್ದು ಪಿಕ್ಚರ್ಸ್ ನೋಡ್ಬೋದು. ಅದು ಬಿಟ್ಟರೆ ಮಕ್ಕಳು ಏನಾದರೂ ಕ್ರಿಯೇಟಿವ್ ಆಗಿ ಐಡಿಯಾ ಮಾಡ್ಬೋದು. ಇಷ್ಟೆಲ್ಲ ಆದಮೇಲೆ ನಾವು ಮೇಲ್ಗಡೆ ಹೋದ್ವಿ. ನೋಡಿ ಮೇಲ್ಗಡೆ ಹೋದರೆ ಅದು ಗ್ಲಾಸ್ಗಳಿರುತ್ತೆ. ಆ ಗ್ಲಾಸ್ ಮೇಲೆ ನಿಂತರೆ ನಮಗೆ ಕೆಳಗಡೆ ಎಲ್ಲ ಟ್ರಾನ್ಸ್ಪರೆಂಟಾಗಿ ಕಾಣುತ್ತೆ. ಅದ್ರ ಮೇಲೆ ಹೋಗ್ಲಿಕ್ಕೆ ಸ್ವಲ್ಪ ಭಯ ಅನಿಸುತ್ತೆ. ಯಾಕೆಂದರೆ ನಾವು ಕೆಳಗಡೆ ಬಿದ್ದು ಬಿಡ್ತೀವಿ ಅಂತೇಳಿ ನಮಗೊಂದು ಹ್ಯೂಮನ್ ನೇಚರ್ ಇರುತ್ತೆ. ಇಲ್ಲಿ ನೋಡಿ ನನ್ನ ಮಗಳು ತುಂಬ ಭಯ ಪಡ್ತಾ ಇದ್ದಾಳೆ ಅದ್ರ ಮೇಲೆ ಹೋಗಲಿಕ್ಕೆ. ನಿಮ್ಗೆ ಅದು ತುಂಬ ಸಿಂಪಲ್ ಅಂತ ಅನ್ನಿಸ್ಬೋದು, ಬಟ್ ಅದ್ರ ಮೇಲೆ ನಿಲ್ಲಲಿಕ್ಕೆ ಸ್ವಲ್ಪ ಅದು ಅಡ್ಜಸ್ಟ್ ಆಗೋವರೆಗೂ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಆಮೇಲಿಂದ ಸ್ವಲ್ಪ ತಾದ ಮೇಲೆ ನಾನೇನು ಮಾಡಿದೆ, ನಾನೇ ಅವಳನ್ನ ಎತ್ಕೊಂಡ್ಬಿಟ್ಟು ಸ್ವಲ್ಪ ಹಿಂಗೆ ಕೂರಿಸ್ದೆ. ಆವಾಗ ಸ್ವಲ್ಪ ಅವಳಿಗೆ ಓಕೆ ಅನ್ನಿಸ್ತು, ಬಟ್ ಭಯ ಪಡ್ತಾ ಇದ್ಲು ಅವಳು. ಯಾಕೆಂದರೆ ನನಗೂ ಫಸ್ಟ್ ಟೈಮ್ ನಾನು ಹೋದಾಗ ನನಗೂ ಹಾಗೆ ಆಗಿತ್ತು. ಅದ್ರ ಮೇಲೆ ನಿಲ್ಲಲಿಕ್ಕೆ ನನಗೆ ಆಗ್ತಾ ಇರಲಿಲ್ಲ. ನೋ ಅದು ಸೇಫ್ ಇದೆ ಅಂತ ನನಗೆ ಗೊತ್ತಿದೆ, ಬಟ್ ಆದರೂ ಅದು ಹೋಗಲಿಕ್ಕೆ ಸ್ವಲ್ಪ ನಮಗೆ ಕಷ್ಟ ಅನಿಸುತ್ತೆ. ಅಲ್ಲಿಗೆ ಹೋದ ಮೇಲೆ ನಮ್ಗೆ ಅಲ್ಲಿ ಮೇಲೆ ನಿಂತರೆ ಕೆಳಗಡೆ ಎಲ್ಲನೂ ಫುಲ್ ಕಾಣಿಸ್ತಾ ಇರುತ್ತೆ. ಅದೇ ಖುಷಿಗೆ ನಾವೇನು ಮಾಡಿದ್ವಿ, ಎಲ್ಲ ಹೋಗ್ಬಿಟ್ಟು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ ಕೆಳಗಡೆಯಿಂದ. ಅದನ್ನು ಆದಷ್ಟು ಕೆಳಗಡೆ ನಾವು ಕ್ಯಾಪ್ಚರ್ ಮಾಡಲಿಕ್ಕೆ ಟ್ರೈ ಮಾಡಿದ್ವಿ, ಬಟ್ ನಾವು ಒಂದು ಒಳ್ಳೆ ಫೋಟೋಗ್ರಾಫರ್ ಅಲ್ಲಲ್ಲ. ಸೊ ಹಾಗಾಗಿ ಸ್ವಲ್ಪ ಕವರ್ ಆಗಿದೆ. ಇವರೆಲ್ಲ ನಮ್ಮ ಫ್ರೆಂಡ್ಸು, ಅವರೆಲ್ಲ ಓಡಾಡ್ತಾಯಿದ್ರು. ಸ್ವಲ್ಪ ಫೋಟೋಸು ಅದು ಎಲ್ಲ ಮಾಡಿದ ಮೇಲೆ ಈ ಕೆಳಗಡೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಆ ಬ್ರಿಡ್ಜನ್ನೇ ಆ್ಯಕ್ಚುಲಿ ಅದು ವೈಡಾಗಿ ಓಪನ್ ಆಗೋದು. ಏನಾದರೂ ಶಿಪ್ಪು ಅವು ಇವು ಏನಾದರೂ ಓಡಾಡಬೇಕು ಅಂತ ಅಂದರೆ ಅಲ್ಲಿ ಇದನ್ನು ಮಾಡಲಿಕ್ಕೆ ತುಂಬ ಟ್ರಯಲ್ಗಳು ಮಾಡಿದ್ದಾರೆ. ಇಲ್ಲಿ ನೋಡಿ ನಮ್ಮ ಇಂಜಿನಿಯರ್ಗಳು ಏನೋ ಟ್ರಯಲ್ ಮಾಡ್ತಾ ಇದ್ದಾರೆ ಇಲ್ಲಿ. ಹೆವೆನಿಕಾ ಮತ್ತು ಅನಾಮಿಕಾ ಸೇರಿಕೊಂಡು ಏನೋ ಸ್ಕ್ರೂ ಡ್ರೈವರು ಏನೋ ನೋಡ್ತಾ ಇದ್ದಾರೆ. ಅಷ್ಟೆಲ್ಲ ಆದಮೇಲೆ ಫೈನಲಿ ಇವರು ನನ್ನ ಮಗಳು ಏನೋ ಗೇಮ್ ಮಾಡಿದ್ಲಲ್ಲ, ನಾನು ಕ್ಯಾಟಿಂದ ಹೇಳಿದ್ನಲ್ಲ, ಅದನ್ನೆಲ್ಲ ನೋಡಿದ್ರು ಆಯಿತು. ಇದರದ್ದೇನೋ ಕ್ಲೈಮ್ಯಾಕ್ಸ್ ಥರ ಏನೋ ಇರುತ್ತೆ, ಅದ್ರದ್ದೇನೋ ಹುಡುಕ್ತಾ ಇದ್ದಾಳೆ ಕ್ಲೂ ಇಲ್ಲಿ. ನಮ್ದೊಂದು ಬ್ಯಾಡ್ಜ್ ತರ ಇದು ತೋರಿಸೋದಂಗೆ ಈಗ ಹೋಗಿ ಕೊಡ್ಬಿಟ್ಟು This is called a penny printer. This is located in Tower Bridge. ಯಾರಾದರೂ ಒಂದು ಪೆನ್ನಿಗೆ ಒಂದೂವರೆ ಪೌಂಡ್ ಕೊಟ್ಟು ತಗೊಳ್ಳೋದಿದ್ರೆ ಬಂದು ಪ್ರಿಂಟ್ ಮಾಡ್ಕೊಂಡು ಹೋಗಿ. ಅಷ್ಟೆಲ್ಲ ಟೈಮು ಸ್ಪೆಂಡ್ ಮಾಡಿದ ಮೇಲೆ ಮೇಲ್ಗಡೆ ನಾವೀಗ ಕೆಳಗಡೆ ಬರ್ತಾ ಇದ್ದೀವಿ. ಕೆಳಗಡೆ ಇಂಜಿನ್ ಎಲ್ಲ ಯಾವ ರೀತಿ ಮಾಡಿದರು, ಯಾವ ರೀತಿ ವರ್ಕ್ ಆಗ್ತಾಯಿತ್ತು, ಯಾವ ರೀತಿ ಟ್ರಯಲ್ಗಳು ಮಾಡಿದರು ಇವರು. ಆ್ಯಕ್ಚುಲಿ ಇದು ಬಂದು 1967 ಮಾಡಿರೋದು. ಆ ಟೈಮಲ್ಲಿ ಅವರು ಯಾವ್ಯಾವ ರೀತಿ ಟ್ರಯಲ್ಗಳು ಮಾಡಿದರು, ಎಷ್ಟು ಸರಿ ಈ ಲಂಡನ್ ಬ್ರಿಡ್ಜು ನೀವು ಕೇಳಿರ್ಬೋದು ಯೂಟ್ಯೂಬಲ್ಲೆಲ್ಲ, ಲಂಡನ್ ಬ್ರಿಡ್ಜ್ ಇಸ್ ಫಾಲಿಂಗ್ ಡೌನ್ ಅಂತೇಳಿ. ಅದು ಯಾಕೆ ಅಂದರೆ ಈ ಥರ ಎಲ್ಲ ಟ್ರಯಲ್ಗಳೆಲ್ಲ ಮಾಡಿ ಲಂಡನ್ ಬ್ರಿಡ್ಜು ಬಿದ್ದು ಅದೆಲ್ಲ ಆಗಿ ಫೈನಲಿ ಈಗ ಇರೋದು ಕರೆಂಟ್ಲಿ ಇರೋದು ಫೈನಲ್ ಆಗಿ ಬಂದಿರೋದು. ಅದರಲ್ಲಿ ನೋಡಿ ಇದು ಕೆಳಗಡೆ ಇದೆಲ್ಲ ಇಂಜಿನು ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಮಗಂತೂ ಗೊತ್ತಿಲ್ಲ, ಬಟ್ ಇದೆಲ್ಲ ಅದರಿಂದಾಗೇ ವರ್ಕ್ ಆಗ್ತಾಯಿದೆ ಅಂತೇಳಿ ನಾನು ಒಂದು ಸರಿ ನಿಮಗೆ ಸುಮ್ಮನೆ ತೋರಿಸೋಣ ಅಂತೇಳಿ ಇಲ್ಲಿ ಬಂದಿದ್ದು. ನೋಡಿ ಇಲ್ಲೆಲ್ಲ ಇಂಜಿನ್ ಥರ ಅಂತ ಇದೆ, ಬಟ್ ನಮಗೆ ಗೊತ್ತಿಲ್ಲ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತೇಳಿ. ಬಟ್ ಇದು ನಿಮಗೆ ವೀಡಿಯೋದಲ್ಲಿ ನೋಡಲಿಕ್ಕೆ ಸಣ್ಣ ಕಾಣುತ್ತೆ, ಬಟ್ ತುಂಬ ದೊಡ್ಡದಿದೆ ಇದು. ಅಷ್ಟೆಲ್ಲ ಆದಮೇಲೆ ಲಂಡನ್ನಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಊಬರ್ ಬೋಟ್ಸ್ನ ಹತ್ಲಿಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಒಬ್ಬ ನಿಂತ್ಕೊಂಡು ಕರೀತಾ ಇದ್ದಾನೆ, ಬನ್ನಿ ಅಂತೇಳಿ. ನಮ್ಮೂರುಗಳಲ್ಲಿ ಆ್ಯಕ್ಚುಲಿ ಬಸ್ಗಳಿಗೆಲ್ಲ ನಿಂತ್ಕೊಂಡು ಒಬ್ಬ ಕರೀತಾ ಇರ್ತಾನಲ್ಲ ಕಂಡಕ್ಟರ್ ಥರ, ಆ ರೀತಿ ಇವನು ನಿಂತ್ಕೊಂಡು ಇಲ್ಲಿ ನಮಗೆ ಕರೀತಾ ಇದ್ದಾನೆ. ಒಳಗಡೆ ಹೋದ್ಮೇಲೆ ನೋಡಿ ಇಲ್ಲಿ ನಮಗೆ ಆ್ಯಕ್ಚುಲಿ ಏನು ಬೇಕಾದ್ರೂ ಸಿಗುತ್ತೆ. ಒಳಗಡೆ ನಾವು ಟ್ರಾವೆಲ್ ಮಾಡಬೇಕಾದ್ರೆ ನಮಗೆ ಇನ್ ಕೇಸ್ ಟಾಯ್ಲೆಟಿಗೆ ಹೋಗ್ಬೇಕಂದ್ರೆ ಟಾಯ್ಲೆಟ್ಗಳಿದ್ದಾವೆ, ಇಲ್ಲ ಇನ್ ಕೇಸ್ ನಮಗೇನಾದ್ರು ಸ್ನ್ಯಾಕ್ಸ್ ಏನಾದ್ರು ಬೇಕು ಅಂದರೆ ಸ್ನ್ಯಾಕ್ಸ್ಗಳೆಲ್ಲ ಇರುತ್ತೆ. ಎಲ್ಲ ತಿಂದ್ಕೊಂಡು ಆರಾಮಾಗಿ ಕೂತ್ಕೊಂಡು ನೋಡಿಕೊಂಡು ಹೋಗ್ತಾ ಇರೋದು. ಅಷ್ಟೆಲ್ಲ ಆದಮೇಲೆ ನಾವು ಅಲ್ಲಿ ಲಂಡನ್ನಿಗೆ ರೀಚ್ ಆದ್ವಿ.
ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನೀವು, ನಾವೀಗ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಇದು ಬೇಸಿಕ್ಲಿ ಒಂದು ಜಾಯಿಂಟ್ ವೀಲು, ನಾನು ಇಂಡಿಯನ್ ಭಾಷೆಯಲ್ಲಿ ಹೇಳಬೇಕು ಅಂದರೆ. ಸೊ ತುಂಬ ದೊಡ್ಡದಿರುತ್ತೆ ಇದು. ಈಗ ತಿರುಗ್ತಾ ಇರುತ್ತೆ, ಬಟ್ ತಿರ್ಗೋದು ನಮಗೆ ಗೊತ್ತಾಗಲ್ಲ, ಸ್ಲೋ ಆಗಿ ತಿರುಗ್ತಾ ಇರುತ್ತೆ. ಸೊ ಹಿಂಗೆ ತಿರುಗ್ತಾ ನಾವು ಸ್ವಲ್ಪ ಮೇಲೆ ಹೋದಾಗ ನಮಗೆ ನಮ್ಗೆ ಆಲ್ಮೋಸ್ಟ್ ಲಂಡನ್ನೆಲ್ಲ ನಾವು ನೀಟಾಗಿ ನಮಗೆ ಎಲ್ಲ ಕಾಣಿಸುತ್ತೆ. ಲೈಟಿಂಗ್ಸು ಎಲ್ಲ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ನನ್ನ ಹೆಂಡ್ತಿ ಬರ್ಡೇ ಮಾಡಬೇಕು ಅಂತ ಬಂದಿದ್ದಲ್ವ ನಾವು, ಈಗ ಟೈಮ್ ಬಂದಿದೆ. ಸೊ ನಾವೇನು ಮಾಡ್ತಾ ಇದ್ದೀವಿ, ಅದು ವೀಲ್ ಮೂವ್ ಆಗ್ತಾ ಇದೆ, ಜೊತೆಗೆ ಇಲ್ಲಿ ಬರ್ಡೇ ಮಾಡೋಣ ಅಂತೇಳಿ ಕೇಕ್ ನಾವು ಆ್ಯಕ್ಚುಲಿ ಪಾರ್ಸಲ್ ಮಾಡ್ಕೊಂಡು ಬಂದಿದ್ವಿ ನಾವು ಆಲ್ರೆಡಿ. ಅದನ್ನು ತಗೊಂಡು ಈಗ ಇಲ್ಲಿ ಕೇಕ್ ಕಟ್ ಮಾಡ್ತಾ ಇದ್ದೀವಿ. ಎಲ್ಲರೂ ಒಂದು ಎಂಜಾಯ್ಮೆಂಟ್ ಟೈಮು. ಸೊ ಎಲ್ಲ ಖುಷಿಯಾಗಿದ್ದೀವಿ. ಅಲ್ಲಿ ಹಿಂದೆಗಡೆ ನೋಡ್ಬೋದು ನೀವು, ಮೇಲ್ಗಡೆ ನಾವೀಗ ಆಲ್ಮೋಸ್ಟ್ ಮೇಲ್ಗಡೆ ಇರೋದ್ರಿಂದ ನಿಮಗೆ ಬ್ಯಾಕ್ಗ್ರೌಂಡಲ್ಲೆಲ್ಲ ನಿಮಗೆ ಫುಲ್ಲು ಲಂಡನ್ ಕಾಣಿಸ್ತಾ ಇದೆ. ಸೊ ನನ್ನ ಹೆಂಡ್ತಿನೂ ಖುಷಿ ಆದ್ಲು. ಬರ್ಡೇ ಆ್ಯಕ್ಚುಲಿ ನಾವು ಲಂಡನ್ ಐಯಲ್ಲಿ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ತುಂಬ ಮೇಲ್ಗಡೆ ಇದ್ವಿ. ಈ ರೀತಿ ಬರ್ಡೇ ಕೇಕೆಲ್ಲ ನಾವು ಕಟ್ ಮಾಡಿ ಫುಲ್ಲು ಫೋಟೋಸ್ ಎಲ್ಲ ತೊಗೊಂಡು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡು ತುಂಬ ಖುಷಿಯಾಗಿ ಆವತ್ತಿನ ದಿನ ಮುಗಿಸ್ಕೊಂಡು ವಾಪಸ್ ಬಂದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.